ಈಗ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಆ ಅಂಬಾನಿಯವರ ಜಾಗವನ್ನು ಕೊಡೋಕೆ ನಿಮಗೆ ಅನುಕೂಲ ಮಾಡುವಂತಹ ಆಕ್ಟ್ ಆಗಿದೆ 108A ಅನ್ನು ನೀವು ಸಂಪೂರ್ಣವಾಗಿ ನೀವು ಬದಲಾಯಿಸಿದ್ದೀರಾ. ಏರ್ಪೋರ್ಟ್, ಬಂದರು, ಬೇರೆ ಬೇರೆ ಈ ದೇಶದ ಸರ್ಕಾರದ ಆ ಸ್ವತ್ತನ್ನು ಮಾರಿ ಆಯಿತು. ಇನ್ನು ವಕ್ಫ್ ಭೂಮಿಯೂ ಬೇಕೇ ಅನ್ನೋದನ್ನು ಈ ವೇದಿಕೆ ನಿಮ್ಮೊಂದಿಗೆ ಪ್ರಶ್ನೆ ಮಾಡ್ತಾ ಇದೆ. ನಮಗೆ ಯಾವುದೇ ಆಯುಧಗಳ ಬೆಂಬಲ ಬೇಡ. ನಮ್ಮ ಆಯುಧ, ನಮ್ಮ ಶಸ್ತ್ರ, ನಮ್ಮ ಶಕ್ತಿ ಭಾರತದ ಸಂವಿಧಾನ ಮಾತ್ರ ಅಂತ ನಾವು ಹೇಳ್ತಾ ಇದ್ದೇವೆ. ವಕ್ಫ್ ಸ್ವತ್ತು ಯಾರಿಗೂ ಮುಟ್ಟುವಂಗಿಲ್ಲ, ಅದು ಪರಬಾರೆ ಮಾಡುವಾಗಿಲ್ಲ, ಅದನ್ನು ಅಕ್ರಮವಾಗಿ ಅದನ್ನು ಮಾರುವಾಗೇ ಇಲ್ಲ. ಅದೇ ರೀತಿಯಲ್ಲಿ ಲೀಸು ಕೊಡೋಕೆ ರೂಲ್ಸ್ ಇದೆ. 2014 ವಕ್ಫ್ ಅಮೆಂಡ್ಮೆಂಟ್ ವಕ್ಫ್ ರೂಲ್ಸ್ ಇದೆ. ಇಲ್ಲಿ ಆ ರೂಲ್ಸ್ ಪ್ರಕಾರ ಮಾತ್ರ ಲೀಸ್ ಕೊಡಬಹುದು, ಬಾಡಿಗೆಗೆ ನೀಡಬಹುದು. ನಾನು ಕೇಂದ್ರ ಸರ್ಕಾರದೊಂದಿಗೆ ಹೇಳಲಿಕ್ಕಿರೋದು, ಪ್ರೀತಿಯ ಕೇಂದ್ರ ಸರ್ಕಾರದ ನಾಯಕರೇ, ನಮ್ಮ ಮುಸ್ಲಿಂ ಸಮುದಾಯದ ಸಬಲೀಕರಣ ಅದು ನಿಮಗೆ ಪ್ರಾಮಾಣಿಕವಾದ ಪ್ರಯತ್ನ ಆದರೆ ನಾನು ನೀವು ತಿದ್ದುಪಡಿ ಮಾಡಿದಂತಹ ಒಂದೆರಡು ಆಕ್ಟ್ಗಳನ್ನು ಇಲ್ಲಿ ಓದ್ತಾ ಇದ್ದೇನೆ. 108 ಸೆಕ್ಷನ್ 108 ಅದರಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, ಇಲ್ಲಿ ಅವೇಕ್ಯೂ ಲ್ಯಾಂಡ್ಗಳಿವೆ ಅಥವಾ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡಾಗ ಪಾಕಿಸ್ತಾನಕ್ಕೆ ಇಲ್ಲಿನ ಭಾರತೀಯರು ಹೋದಾಗ ಸಾವಿರಾರು ಎಕರೆ ಜಾಗಗಳು ಅವೇಕ್ಯೂ ಲ್ಯಾಂಡ್ ಇದೆ. ಅದಕ್ಕೆ ಈ ಭಾರತ ಸಂವಿಧಾನಬದ್ಧವಾಗಿ ಆ ಲ್ಯಾಂಡ್ ಅನ್ನು ಉಪಯೋಗ ಮಾಡಲು ಮುಸಲ್ಮಾನರಿಗೆ ಅವಕಾಶ ಕೊಟ್ಟಿದೆ. ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂತ ಆಕ್ಟ್ ಆಗಿದೆ 108. 108ರಲ್ಲಿ ಹೇಳುತ್ತದೆ, ಅದರ ಬಗ್ಗೆ ಮಾತನಾಡುವುದಿಲ್ಲ, ಅದನ್ನು ಡಿಲೀಟ್ ಮಾಡಲಾಗಿದೆ. ಅವೇಕ್ಯೂ ಆಕ್ಟ್ ಅಲ್ಲಿ ಪಂಜಾಬಿನಲ್ಲಿ ಸಾವಿರಾರು ಎಕರೆ ಜಾಗವಿದೆ. ಪಶ್ಚಿಮ ಬಂಗಾಳ, ಜಮ್ಮು ಕಾಶ್ಮೀರ್, ತ್ರಿಪುರಾ ಅದೇ ರೀತಿ ಕೆಲವು ಕಡೆಗಳನ್ನು ಬಿಟ್ಟು ಈ ಆಕ್ಟ್ ಭಾರತ ಸಂವಿಧಾನಬದ್ಧವಾಗಿ ಕೊಟ್ಟಂತಹ ಆಕ್ಟ್ ಅನ್ನು ಅದನ್ನು ಸಂಪೂರ್ಣವಾಗಿ ಇಲ್ಲದಾಗಿಸುವಂತಹ ಒಂದು ಆಕ್ಟ್ ಆಗಿದೆ 108. ಸಂಪೂರ್ಣವಾಗಿ ನಿರ್ನಾಮ ಮಾಡಲಾಗಿದೆ. ಸಾವಿರಾರು ಎಕರೆ ಜಾಗ ಮುಸಲ್ಮಾನರ ಜಾಗ ನೀವು ಯಾರಿಗೆ ಕೊಡಲು ಇಚ್ಛಿಸ್ತಾ ಇದ್ದೀರಾ? ಕೇಂದ್ರ ಸರ್ಕಾರದೊಂದಿಗೆ ಕೇಳಲಿಕ್ಕಿರೋದು, ಅಲ್ಲಾಹನ ಸ್ವತ್ತನ್ನು ಮುಸಲ್ಮಾನರೇ ಮುಟ್ಟುವಂಗಿಲ್ಲ, ಮತ್ತೆ ಕೇಂದ್ರ ಸರ್ಕಾರ ನೀವೇ ಮುಟ್ಟೋಕೆ ನಾವು ಬಿಡುವುದಿಲ್ಲ. ನೀವು ಅಭಿವೃದ್ಧಿ ಅದೇ ರೀತಿ ಮುಸ್ಲಿಂ ಸಮುದಾಯದ ಸಬಲೀಕರಣವಾಗಿದ್ದರೆ ನಿಮ್ಮ ಇಚ್ಛೆ, ನಿಮ್ಮ ಉದ್ದೇಶ ಅದು ಪ್ರಾಮಾಣಿಕವಾಗಿದ್ದರೆ 1999ರ ಸುಪ್ರೀಂ ಕೋರ್ಟಿನ ಆದೇಶವಾಗಿದೆ, ಇಲ್ಲಿ ಒಮ್ಮೆ ಒತ್ತಾದರೆ ಯಾರು ಅದನ್ನು ಮುಟ್ಟುವಂತಿಲ್ಲ. ಪ್ರೀತಿಯ ಕೇಂದ್ರ ಸರ್ಕಾರದ ನಾಯಕರೇ, ಮುಂಬೈಯಲ್ಲಿರುವ ಅಂಬಾನಿಯವರ ಮನೆ ಅದು ವಕ್ಫ್ ಸ್ವತ್ತಾಗಿದೆ. ವಕ್ಫ್ ಸ್ವತ್ತನ್ನು ಕೊಡಲು ನೀವು ಇಚ್ಛಿಸುವುದಾದರೆ ಇವು ಬೇರೆ ಸರ್ಕಾರಿ ಲ್ಯಾಂಡ್ ಕೊಡಬಹುದು. ಅಂಬಾನಿಯವರು ಈ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ, ಬಡ, ನಿರ್ಗತಿಕ, ವಿಧವೆಯರಾದಂತಹ ಮಕ್ಕಳಿಗೆ ಮೀಸಲಿಟ್ಟ ಆ ಮುಂಬೈಯ ಜಾಗ, ಅಂಬಾನಿಯವರ ಮನೆ ಇರುವಂತಹ ಜಾಗ ಅದು ಯತೀಮ್ ಮಕ್ಕಳಿಗೆ ಶಿಯಾ ಕಮ್ಯುನಿಟಿ ವಕ್ಫ್ ಮಾಡಿದಂತಹ ಜಾಗ. ಈಗ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಆ ಅಂಬಾನಿಯವರ ಜಾಗವನ್ನು ಕೊಡೋಕೆ ನಿಮಗೆ ಅನುಕೂಲ ಮಾಡುವಂತಹ ಆಕ್ಟ್ ಆಗಿದೆ 108A ಅನ್ನು ನೀವು ಸಂಪೂರ್ಣವಾಗಿ ನೀವು ಬದಲಾಯಿಸಿದ್ದೀರಾ. ನಮ್ಮ ಬೆಂಗಳೂರಿನಲ್ಲಿ ITC ಕಂಪನಿಯವರು ನಡೆಸುವಂತಹ ವಿನ್ಸರ್ ಮ್ಯಾನರ್ ಹೋಟೆಲ್ ಇದೆ. ಆ ಹೋಟೆಲ್ನ ಇವತ್ತಿನ ಅದರ ಮೌಲ್ಯ 1,200 ಕೋಟಿ ರೂಪಾಯಿ. ಆ ITC ಅವರೊಂದಿಗೆ ಒಪ್ಪೋಡು ಮತ್ತು ನಮ್ಮ ಸಮುದಾಯ ಹಲವಾರು ವರ್ಷಗಳಿಂದ ವಿವಾದ ನಡೆಯುತ್ತಾ ಇದೆ. ಕೋರ್ಟ್ ಅದು ಒಪ್ಪಾಸಿ ಎಂದು ತೀರ್ಪು ಕೊಟ್ಟಿದೆ. ನಿಮ್ಮ ಆಕ್ಟ್ ಅಲ್ಲಿ 108A ವಕ್ಫ್ ಆಕ್ಟ್ ಅನ್ನು ನೀವು ಕಾನೂನು ರೂಪಕ್ಕೆ ಬಂದರೆ ಅಲ್ಲಿ ವಿನ್ಸರ್ ಮ್ಯಾನರ್ ಬಡ ಮುಸ್ಲಿಮರಿಂದ ಸಬಲಿಸುವಂತಹ ಒಂದು ಪ್ರಯತ್ನ ಮಾತ್ರವಾಗಿದೆ. ಇದನ್ನು ನಾವು ಬಿಡುವುದಿಲ್ಲ. ಇದು ಮುಸಲ್ಮಾನರ ಸೊತ್ತು. ನಾನು ಹೇಳುತ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಅನ್ವರ್ ಮಾಣಿಪಾಡಿ ಅವರೊಂದು ವರದಿ ಮಾಡಿದರು. ಆ ವರದಿಯನ್ನು ನೋಡಿ ಕೇಂದ್ರ ಸರ್ಕಾರದ ಸಚಿವರಾದಂತಹ ರಿಜಿಜು ಅವರು ಲೋಕಸಭೆಯಲ್ಲಿ ಮಂಡನೆ ಮಾಡುತ್ತಾರೆ, 8 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಇದೆ. ನಾನು ಕೇಂದ್ರ ಸರ್ಕಾರಕ್ಕೆ ಕೇಳುತ್ತಾ ಇದ್ದೇನೆ, ಆ 8 ಲಕ್ಷ ಕೋಟಿ ರೂಪಾಯಿಯ ಆ ವಕ್ಫ್ ಸ್ವತ್ತನ್ನು ಮುಸಲ್ಮಾನರಿಗೆ ದಯವಿಟ್ಟು ಕೊಟ್ಟು ಬಿಡಿ. ಅಲ್ಲಾ ಪ್ರತಿಭಟನೆಯನ್ನು ನಾವು ಮುಗಿಸುತ್ತೇವೆ. 9 ಲಕ್ಷ ಕೋಟಿ ರೂಪಾಯಿ ಅದು ಮುಸಲ್ಮಾನರದ್ದು ಎಂದು ನೀವೇ ಲೋಕಸಭೆಯಲ್ಲಿ ನಿಮ್ಮ ಸರ್ಕಾರದ ಸಚಿವರು ಅಲ್ಲಿ ಮಂಡನೆ ಮಾಡಿದ್ದಾರೆ. ಆ 9 ಲಕ್ಷ ಕೋಟಿ ರೂಪಾಯಿಯನ್ನು ಆ ಆಸ್ತಿಯನ್ನು ಮುಸಲ್ಮಾನರಿಗೆ ಕೊಟ್ಟು ಬಿಡಿ. ಬೆಳಗ್ಗೆದ್ದು ಫೋನ್ ತೆಗೆಯುವಾಗ ಅಲ್ಲಿಂದ ಒಂದು ಮೆಸೇಜ್ ರವಾನೆಯಾಗುತ್ತೆ. ನಿಮಗೆ ಯಾವುದಾದ್ರೂ ಮಾಹಿತಿ ಬಂದ್ರೆ, ಜಾಹೀರಾತು ಮಾಹಿತಿ ಬಂದ್ರೆ ನೋಡ್ಕೊಳ್ಳಿ,
ಅದು ಮೋಸದ ಬಲೆಯಾಗಿರಬಹುದು ಅಂತ. ಅದು ಗೃಹ ಸಚಿವಾಲಯದಿಂದಾನು ಅಂತ ಹೇಳ್ತಾರೆ. ಆದ್ದರಿಂದ ಅದೇ ಗೃಹ ಸಚಿವಾಲಯಕ್ಕೆ ನಮ್ಮಿಂದ ಮಂಗಳೂರಿನಿಂದ ಇದು ತಿದ್ದುಪಡಿ ಮೋಸದ ಬಲೆ ಅಂತ ಹೇಳಲು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಒಂದು ಹೇಳಿಕೆಯನ್ನ, ಒಂದು ವಿವರಣೆಯನ್ನ ನೀಡಿದೆ ಈ ತಿದ್ದುಪಡಿಯ ಬಗ್ಗೆ. ಅದರಲ್ಲಿ ಹೇಳಲಾಗುತ್ತೆ, ಅಂದು ಬ್ರಿಟಿಷರ ಆ ಕೋರ್ಟಿನಲ್ಲಿ ವಕ್ಫು ಅನ್ನೋದನ್ನ ಹೀನ, ಕೆಟ್ಟದು ಅಂತ ಹೇಳಲಾಗಿದೆ ಜಡ್ಜಿಗಳಿಂದ. ಮಾತ್ರವಲ್ಲ, ಅದು ಇನ್ವಾಲಿಡ್ ಆಗಿದೆ, ಅದು ಅಮಾನ್ಯವಾಗಿದೆ ಅನ್ನುವ ಆ ಒಂದು ಮಾತನ್ನು ಹೇಳುತ್ತಾ ಇದರ ವಿವರಣೆಯನ್ನು ನೀಡಲಾಗಿದ್ದರೆ ಅಲ್ಲಿ ಅರ್ಥ ಆಗುತ್ತೆ, ನಮ್ಮ ವಕ್ಫನ್ನು ಅಮಾನ್ಯ ಮಾಡುವುದಕ್ಕೋಸ್ಕರವೇ ಇದನ್ನು ತರಲಾಗಿದೆ ಅನ್ನುವುದರ ಬಗ್ಗೆ ನಮಗೆ ಖಾತರಿ ಇರುವುದರಿಂದ ಅದನ್ನು ಅಮಾನ್ಯ ಮಾಡಲು ಯಾವುದೇ ಸಂದರ್ಭದಲ್ಲಿಯೂ ನಾವು ಒಪ್ಪಿಕೊಳ್ಳಲಾರೆವು ಅನ್ನುವ ಸತ್ಯವನ್ನು ಕೂಡ ಹೇಳುತ್ತೇವೆ. ಮಾತ್ರವಲ್ಲ, ಆಕ್ಟ್ ಆಫ್ 1913 saved the institution of waqf in India. Since then, no attempt has been made to curb waqf ಅಂತ ಹೇಳಿದೆ. ಅಂದ್ರೆ ಈ ವಕ್ಫನ್ನು ನಿಗ್ರಹ ಮಾಡುವ ಯಾವುದೇ ಕಾರ್ಯವನ್ನು ಮಾಡಲಿಲ್ಲ ಅನ್ನುವ ಬೇಸರವನ್ನು ಅಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಆದ್ದರಿಂದ ನಿಮ್ಮ ಉದ್ದೇಶವೇನು? ಈ ವಕ್ಫನ್ನ ನಿರ್ಮೂಲನ ಮಾಡುವ, ಇದನ್ನು ಸುಧಾರಣೆ ಮಾಡುವುದಲ್ಲ ನಿಮ್ಮ ಉದ್ದೇಶ, ನಿರ್ಮೂಲನ ಮಾಡುವ ಉದ್ದೇಶವಾಗಿದೆ ಅನ್ನುವುದು ಸ್ಪಷ್ಟವಾಗಿದೆ. ಇಲ್ಲಿ ನಾವು ಪ್ರಶ್ನೆ ಮಾಡೋದು ಎರಡು ವಿಚಾರಗಳನ್ನ. ಪದೇ ಪದೇ ನಮ್ಮನ್ನು ಯಾಕೆ ಹೀಗೆ ಹಿಂಸೆಯನ್ನ ಕೊಡ್ತೀರಾ, ಹೀಗೆ ಸತಾಸ್ತೀರ ಅನ್ನುವ ಆ ಪ್ರಶ್ನೆಯನ್ನ ಮಾಡುತ್ತೇವೆ. ಅದರ ಒಟ್ಟಿಗೆ ಈ ರೀತಿಯ ಪರಿಸ್ಥಿತಿಗೆ ಕಾರಣಗಳೇನು? ಈ ಎರಡು ಪ್ರಶ್ನೆಗಳು ನಮ್ಮ ಮುಂದಿದೆ. ನಮ್ಮ ಹಿಂದೆ ನಮ್ಮ ಸಾವಿ ಸಾಹಿಬ್ ಅವರು ಹಾಗೆ ಉಲಮಾರು ಇಲ್ಲಿ ಎತ್ತಿದ ಪ್ರಶ್ನೆಗಳಂತೆ ಅದೇನೆಂದರೆ, ಪದೇ ಪದೇ ನಮ್ಮನ್ನು ಸಮಸ್ಯೆಗಳ ಕೂಪಕ್ಕೆ ದೂಡಲಾಗುತ್ತದೆ. ಅಲ್ಲಿ ನಾವು ಮನವರಿಕೆ ಮಾಡುವ ಒಂದು ವಿಚಾರ ಇದೆ. 33 ದಶಕಗಳ ಕಾಲ ಮಸೀದಿಯ ಬಗ್ಗೆ, ಬಾಬರಿ ಮಸೀದಿಯ ಬಗ್ಗೆ ಧ್ವಂಸ ಮಾಡಿ ಕಟ್ಟಲಾಗಿತ್ತು, ದೇವಾಲಯವನ್ನು ಧ್ವಂಸ ಮಾಡಲಾಗಿತ್ತು ಅಂತ ಇಡೀ ದೇಶದಾದ್ಯಂತ ಪ್ರಚಾರ ಮಾಡಲಾಯಿತು, ಆರೋಪ ಮಾಡಲಾಯಿತು. ಆದರೆ ಅದೇ ಬಾಬರಿ ಮಸೀದಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು, ಅಲ್ಲಿ ಒಂದು ದೇವಸ್ಥಾನವನ್ನು ಒಡೆದು ಅಥವಾ ಅದನ್ನು ಧ್ವಂಸ ಮಾಡಿ ಮಸೀದಿಯನ್ನು ಕಟ್ಟಲಾಗಿಲ್ಲ ಅನ್ನುವ ತೀರ್ಪನ್ನು ಕೊಟ್ಟಾಗ ಈ 30 ವರ್ಷಗಳ ಕಾಲ ಸುಳ್ಳನ್ನು ಹೇಳಿದ್ದು, ಈ ಮುಸಲ್ಮಾನರ ಮೇಲೆ ಅಪವಾದವನ್ನು ಆರೋಪವನ್ನು ಮಾಡಿದ್ದು ಎಲ್ಲಿ ಹೋಯಿತು ಅನ್ನುವ ಪ್ರಶ್ನೆಯಾಗಿದೆ. ಅದೇ ರೀತಿ ಈ ಮುಸಲ್ಮಾನ್ ಲವ್ ಜಿಹಾದ್ ಬಗ್ಗೆ, ಅಲ್ಲಿ ಲವ್ ಜಿಹಾದಿ ಇದೆ, ಇಲ್ಲಿ ಲವ್ ಜಿಹಾದಿ ಇದೆ ಅಂತ. ಆದರೆ 2020ರಲ್ಲಿ ಲವ್ ಜಿಹಾದ್ ಇಲ್ಲವೇ ಇಲ್ಲ ಅಂತ ಗೃಹ ಸಚಿವಾಲಯ ಹೇಳಿಕೆಯನ್ನ ನೀಡುತ್ತದೆ. ಅದೇ ರೀತಿ ಗೋ ಹತ್ಯೆಯ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನ ಎತ್ತಲಾಗುತ್ತದೆ. ಆದರೆ ಈ ದೇಶ 2ನೆಯ ಸ್ಥಾನದಲ್ಲಿದೆ ರಫ್ತು ಮಾಡುವುದರಲ್ಲಿ ಗೋಮಾಂಸವನ್ನು. ಅದೇ ರೀತಿ ಇನ್ನು ಹಲಾಲ್ನ ಬಗ್ಗೆ ಹುಲೆಬ್ಬಿಸಲಾಯಿತು. ಹಲಾಲ್ ಅದರ ಹಣವನ್ನು, ಲಾಭವನ್ನು ಬೇರೆ ಯಾವುದೋ ಅನ್ಯಾಯದ ಮಾರ್ಗಕ್ಕೆ ಉಪಯೋಗಿಸಲಾಗುತ್ತದೆ ಅಂತ. ಆದರೆ ಅದು ಕೂಡ ಬಲಿಷ್ಠವಾದ ಕಾನೂನು, ತನಿಖಾ ವ್ಯವಸ್ಥೆ, ಗುಪ್ತಚರ ಇಲಾಖೆ ಎಲ್ಲ ಇರುವಂತಹ ಈ ದೇಶದಲ್ಲಿ ಸಾಧ್ಯ ಎನ್ನುವುದು ಮನಗಂಡಾಗ ಅದು ಕೂಡ ಪ್ರಭಾವ ಬೀರಲಿಲ್ಲ. NRC, ಅದೇ ರೀತಿ CAA ಇದು ಕೂಡ ಮುಸಲ್ಮಾನರ ವಿರುದ್ಧ ಹೆಣೆದಂತಹ ಷಡ್ಯಂತ್ರವಾಗಿತ್ತು. ಇದೀಗ ಅದು ವಕ್ಫಿನ ರೂಪದಲ್ಲಿ ಬಂದಿದೆ ಅನ್ನೋದಾಗಿದೆ. ಮಹನೀಯರೇ, ಇಲ್ಲಿ ನಮಗೆ ಹೇಳಲಿಕ್ಕಿರುವುದು, 100 ವರ್ಷಗಳಿಂದ ಮುಸಲ್ಮಾನರಿಗಾಗಿ, ಮುಸ್ಲಿಂ ಸಮುದಾಯಕ್ಕಾಗಿ ನ್ಯಾಯಯುತವಾಗಿ ನೀಡಲಾದ, ತಡೆಹಿಡಿಯಲಾದ ಆ ವಕ್ಫು ಭೂಮಿಯ ಮೇಲೆ ನಿಮಗೆ ಯಾಕೆ ಕಣ್ಣು ಅನ್ನೋದಾಗಿದೆ. ಏರ್ಪೋರ್ಟ್, ಬಂದರು, ಬೇರೆ ಬೇರೆ ಈ ದೇಶದ ಸರ್ಕಾರದ ಆ ಸ್ವತ್ತನ್ನು ಮಾರಿ ಆಯಿತು, ಇನ್ನು ವಕ್ಫು ಭೂಮಿಯೂ ಬೇಕೇ ಅನ್ನೋದನ್ನು ಈ ವೇದಿಕೆ ನಿಮ್ಮೊಂದಿಗೆ ಪ್ರಶ್ನೆ ಮಾಡ್ತಾ ಇದೆ. ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಲಿಕ್ಕಿರುವುದು, ಇದು ಒಂದು ಹಿಡನ್ ಅಜೆಂಡಾ ಅನ್ನೋದು ನಮಗೆ ಅನುಮಾನ ಬರ್ತಾ ಇದೆ. 20ನೇ ಶತಮಾನದ ಆರಂಭದಲ್ಲಿ ಆರಂಭಗೊಂಡ ಸಂಕುಚಿತತೆಯ ರಾಷ್ಟ್ರೀಯ ಮೋಸದಾಟದ ಆ ಒಂದು ಷಡ್ಯಂತ್ರ ಇಲ್ಲಿ ನಡೆಯುತ್ತಿದೆ ಅನ್ನೋದನ್ನು ಕೂಡ ನಾವು ಮನವರಿಕೆ ಮಾಡಬೇಕು.
9,40,000 ಎಕರೆ ಆಸ್ತಿಗಳು ವಕ್ಫ್ ಇದೆ. 9.5 ಲಕ್ಷ ಎಕರೆ ಆಸ್ತಿಗಳು ವಕ್ಫ್ ಇದೆ. ರೈಲ್ವೆ ಮತ್ತು ಇಂಡಿಯನ್ ಆರ್ಮಿ ನಂತರ ಈ ದೇಶದಲ್ಲಿರುವ ಅತ್ಯಂತ ಹೆಚ್ಚು ವಕ್ಫ್ ಭೂಮಿಯ ಮಾಲಕರನ್ನೆಲ್ಲ ವಕ್ಫ್ ಅಂತ ಹೇಳಲಾಗ್ತಾ ಇದೆ. ಒಂದು ಮಾತು ನಾವು ಹೇಳ್ತೇವೆ, ದೇಶದಲ್ಲಿ 30ಕ್ಕಿಂತ ಹೆಚ್ಚು ವಕ್ಫ್ ಬೋರ್ಡ್ಗಳಿವೆ. ಕೇಂದ್ರ ಸರ್ಕಾರದಲ್ಲಿ ವಕ್ಫ್ ಕೌನ್ಸಿಲ್ ಇದೆ. ಈ ಎಲ್ಲ ವಕ್ಫ್ ಬೋರ್ಡ್ ಮತ್ತು ವಕ್ಫ್ ಕೌನ್ಸಿಲ್ಗಳ ಅಧೀನದಲ್ಲಿ ಒಂದೇ ಒಂದು ಇಂಚು ಭೂಮಿ ಕೂಡ ಇಲ್ಲ ಅಂತ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ ನಾವು ಬಯಸ್ತಾ ಇದ್ದೇವೆ. ಅದು ವಕ್ಫ್ ಬೋರ್ಡ್ನ ಆಸ್ತಿ ಅಲ್ಲ, ಅದು ವಕ್ಫ್ ಕೌನ್ಸಿಲ್ ಆಸ್ತಿ ಅಲ್ಲ. ನಮ್ಮ ಹಿರಿಯರು ಡೆಲ್ಲಿ ಸಲ್ತನತ್ನಿಂದ ಆರಂಭಗೊಂಡು ಈ ದೇಶದಲ್ಲಿ 800 ವರ್ಷಗಳ ಕಾಲ ಮುಸಲ್ಮಾನರ ಆಳ್ವಿಕೆ ಇದ್ದಂತಹ ಸಂದರ್ಭಗಳಲ್ಲಿ ಈ ಸಮುದಾಯದ ಧಾರ್ಮಿಕವಾದ ದತ್ತಿ ಪುಣ್ಯ ಕರ್ಮಗಳಿಗಾಗಿ ಅವರು ರಿಸರ್ವ್ ಮಾಡಿದ ವಕ್ಫ್ ಮಾಡಿದ ಆಸ್ತಿಯ ವಿನಃ ಅದು ಯಾರದೇ ಭೂ ಮಾಲೀಕತ್ವದಲ್ಲಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ನಮಗೆ ಯಾವುದೇ ಆಯುಧಗಳ ಬೆಂಬಲ ಬೇಡ. ನಮ್ಮ ಆಯುಧ, ನಮ್ಮ ಶಸ್ತ್ರ, ನಮ್ಮ ಶಕ್ತಿ ಭಾರತದ ಸಂವಿಧಾನ ಮಾತ್ರ ಅಂತ ನಾವು ಹೇಳ್ತಾ ಇದ್ದೇವೆ. ಆ ಸಂವಿಧಾನದಲ್ಲಿ ಆರ್ಟಿಕಲ್ 25, 26, 27, 28ಗಳಲ್ಲಿ ಈ ದೇಶದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಖಾತರಿಪಡಿಸುವಂತಹ ವೈಯಕ್ತಿಕವಾದ ಧಾರ್ಮಿಕ ಸ್ವಾತಂತ್ರ್ಯಗಳ ಆಧಾರದಲ್ಲಿ ನಮ್ಮ ಹಿರಿಯರು ವಕ್ಫ್ ಮಾಡಿದಂತಹ ವಸ್ತು, ಆ ವಕ್ಫ್ ಆಸ್ತಿಗಳನ್ನು ಮುಟ್ಟಲು ನಾವು ಯಾವತ್ತೂ ಬಿಡುವುದಿಲ್ಲ. ಅದು ಕೇವಲ ತಿರುಚಿನ ಕನಸು ಮಾತ್ರ ಅಂತ ಸಂಬಂಧಪಟ್ಟ ದೊರೆಗಳ ಗಮನಕ್ಕೆ ನಾನು ಈ ಸಂದರ್ಭದಲ್ಲಿ ತಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.